ಸುವರ್ಣ ನ್ಯೂಸ್ಗೆ ಮತ್ತೆ ಸ್ವಾಗತ. ಎಲೆಕ್ಷನ್ ಬಂತು ಅಂದರೆ ಅಕ್ರಮಗಳ ಸದ್ದು ಜೋರಾಗೇ ಇರುತ್ತೆ. ಗುಂಡು, ತುಂಡು, ದುಡ್ಡು, ವಾಚು, ಸೀರೆ ಹೀಗೆ ಎಲ್ಲವೂ ಜೋರಾಗಿರುತ್ತೆ. ಈ ಎಲೆಕ್ಷನ್ ಕೂಡ ಅದಕ್ಕೆ ಹೊರತಲ್ಲ. ರಾಯಚೂರಿನಲ್ಲಂತೂ ಗುಂಡು ತುಂಡಿನ ದರ್ಬಾರು ಬೇಜಾನ್ ಸದ್ದು ಮಾಡಿದೆ. ಆದರೆ ಅಧಿಕಾರಿಗಳು ಮಾತ್ರ ಮೌನವಾಗಿದ್ದಾರೆ. ಕೇಸ್ ಗಟ್ಲೆ ಗುಂಡು, ಗುಂಡಿನ ಜೊತೆ ನೆಂಚ್ಕೊಳ್ಳೋಕೆ ಕೆಜಿ ಗಟ್ಲೆ ಮಾಂಸದ ತುಂಡು. ದೊಡ್ಡ ಪೆಂಡಾಲ್ ಹಾಕೊಂಡು ದೊಡ್ಡ ದೊಡ್ಡ ಪಾತ್ರೆಗಳಲ್ಲಿ ಚಿಕನ್ ಬೇಯಿಸ್ತಾ ಇದ್ರು. ಬಾಟಲಿಗಳ ದೊಡ್ಡ ರಾಶಿಯೇ ಇತ್ತು. ಇದು ಕಾಂಗ್ರೆಸ್ದು ಅಂತ ಹೇಳೋಕೆ ಅಲ್ಲೇ ಬಾವುಟವೊಂದು ಹಾರಾಡ್ತಾ ಇತ್ತು. ಇದು ರಾಯಚೂರಿನ ಹರಿಜನವಾಡ. ಅಲ್ಲಿಗೆ ಸುವರ್ಣ ನ್ಯೂಸ್ ಕ್ಯಾಮೆರಾದೊಂದಿಗೆ ಎಂಟ್ರಿ ಕೊಟ್ಟಿದ್ದೆ ತಡ ಹರಿಜನವಾಡದ ಜನ ಮಾಧ್ಯಮಗಳ ವಿರುದ್ಧವೇ ಜಗಳಕ್ಕೆ ನಿಂತರು. ದೇವಸ್ಥಾನದ ಜಾತ್ರೆ, ಅದಕ್ಕೆ ಅಡಿಗೆ ಮಾಡಿಸಿದ್ದೀವಿ ಅಂತ ಕತೆ ಕಟ್ಟಿ ಹೇಳೋ ಪ್ರಯತ್ನ ಮಾಡಿದ್ರು. ಇದೆಲ್ಲ ಎಲೆಕ್ಷನ್ ಮಹಾತ್ಮೆ. ಸ್ಥಳೀಯ ಸಂಸ್ಥೆ ಚುನಾವಣೆ ಎಫೆಕ್ಟ್ ಇಲ್ಲಿ ಜೋರಾಗಿಯೇ ಇದೆ. ರಾಯಚೂರಿನ ಕತೆ ಹೀಗಾದ್ರೆ ಮೈಸೂರಿನ ಕತೆ ಇನ್ನೂ ವಿಭಿನ್ನ. ಇಲ್ಲಿ ಚುನಾವಣಾ ಆಯೋಗದ ನೀತಿ ಸಂಹಿತೆಯನ್ನ ಉಲ್ಲಂಘಿಸಿ ಚಾಪೆ ಕೆಳಗೆ ನುಗ್ಗೋ ಪ್ರಯತ್ನ ನಡೀತಾ ಇದೆ. ಕೆಆರ್ ಪುರಂ ಕ್ಷೇತ್ರದಲ್ಲಿ ಮತದಾರರಿಗೆ ಸಚಿವ ರಾಮದಾಸ್ ವಾಚು, ಡೈರಿ, ನೇಮ್ ಪ್ಲೇಟು, ಆಟೋ ಡ್ರೈವರ್ಗಳಿಗೆ ಯೂನಿಫಾರ್ಮ್ ಹಂಚ್ತಿದ್ದಾರೆ ಅಂತ ಸಂಸದ ವಿಶ್ವನಾಥ್ ಆರೋಪಿಸಿದ್ದಾರೆ. ನೀತಿ ಸಂಹಿತೆಯಿಂದ ತಪ್ಪಿಸಿಕೊಳ್ಳೋಕೆ ಅದನ್ನೆಲ್ಲ ರಾಮದಾಸ್ ಅವರೇ ಅಧ್ಯಕ್ಷರಾಗಿರೋ ಆಸರೆ ಫೌಂಡೇಶನ್ ಹೆಸರಲ್ಲಿ ಹಂಚ್ತಿದ್ದಾರಂತೆ. ಆಸರೆ ಅಂತಕ್ಕಂಥ ಸಂಸ್ಥೆ ಅದು ಸ್ವತಃ ಜಿಲ್ಲಾ ಮಂತ್ರಿ ರಾಮದಾಸ್ ರವರ ನೇತೃತ್ವದಲ್ಲಿರ್ತಕ್ಕಂಥ ಸಂಸ್ಥೆ ಹೆಸರಿನಲ್ಲಿ ಇವತ್ತು ಮನೆಗೆ ನೇಮ್ ಪ್ಲೇಟ್ಸ್ಗಳು ಕೊಡುವಂಥದ್ದು, ಆಮೇಲಿಂದ ಯೂನಿಫಾರ್ಮ್ಸ್ ಕೊಡುವಂಥದ್ದು, ವಾಚ್ ಕೊಡುವಂಥದ್ದು, ವಾಚ್ ಮೇಲೆ, ಯೂನಿಫಾರ್ಮ್ ಮೇಲೆ, ಎಲ್ಲದರ ಮೇಲೂ ಆಸರೆ ಅಂತ ಹೆಸರಿದೆ. ಸೊ ಇಟ್ ಈಸ್ ಅ ಕ್ಲಿಯರ್ ವಯೋಲೇಷನ್ ಆಫ್ ದ ಕೋಡ್ ಆಫ್ ಕಾಂಡಕ್ಟ್ ಆಫ್ ದ ಎಲೆಕ್ಷನ್. ಇದನ್ನೆಲ್ಲ ಕಾಂಗ್ರೆಸ್ ನಿಯೋಗ ಚುನಾವಣಾ ವೀಕ್ಷಕರಿಗೆ ತಿಳಿಸಿದೆ, ದೂರನ್ನೂ ಕೊಟ್ಟಿದೆ. ಅಲ್ಲಿ ಹಾವೇರಿಯಲ್ಲಿ ಸಿಎಂ ಶೆಟ್ಟರ್ ರ್ಯಾಲಿಯಲ್ಲಿ ಪುಟ್ಟ ಮಕ್ಕಳನ್ನ ಬಳಸಲಾಗಿದೆ. ಚುನಾವಣೆ ರಂಗೇರ್ತಿರುವಾಗ ಇನ್ನೂ ಯಾವ್ಯಾವ ರೀತಿಯಲ್ಲಿ ನೀತಿ ಸಂಹಿತೆ ಉಲ್ಲಂಘಿಸ್ತಾರೋ ಏನೋ ನೋಡೋಣ. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್. ಸ್ಥಳೀಯ ಸಂಸ್ಥೆ ಚುನಾವಣೆ ಪ್ರಚಾರ ಜೋರಾಗ್ತಿದೆ. ಮುಖ್ಯಮಂತ್ರಿ ಆದಿಯಾಗಿ ಎಲ್ಲ ಪಕ್ಷಗಳ ಘಟಾನುಘಟಿಗಳು ಮತಬೇಟೆಗೆ ಹೊರಟಿದ್ದಾರೆ. ಜೊತೆಗೆ ನಟಿಮಣಿಯರು ಕೂಡ ಸಾಥ್ ಕೊಟ್ಟಿದ್ದಾರೆ. ಹಾಗಾದ್ರೆ ಬನ್ನಿ ಇವತ್ತು ಯಾರ್ಯಾರು ಎಲ್ಲೆಲ್ಲಿ ಹೇಗೆಲ್ಲ ಪ್ರಚಾರ ಮಾಡಿದ್ರು ನೋಡೋಣ. ಎಷ್ಟಂದ್ರೆ ಏನ್ರಣ್ಣ ದೇಶದಲ್ಲಿ ಚುನಾವಣೆ, ಹಳ್ಳಿ ಮಾತ್ರ ಅಂಗೆಯವೇ ಚೂರು ಏಳ್ಗೆ ಇಲ್ದೇನೆ. ರಾಜ್ಯಾದ್ಯಂತ ಚುನಾವಣಾ ಪ್ರಚಾರ ಬಿಸಿ ಬಿಸಿ ಜೋರಾಗಿಯೇ ಏರತೊಡಗಿದೆ. ಲೋಕಲ್ ಎಲೆಕ್ಷನ್ ಆದ್ರೂ ವಿಧಾನಸಭೆ ಚುನಾವಣೆ ಹತ್ತಿರದಲ್ಲೇ ಇರೋದ್ರಿಂದ ಎಲ್ಲಾ ಪಕ್ಷಗಳ ಘಟಾನುಘಟಿ ನಾಯಕರು ಬೀದಿಗಿಳಿದಿದ್ದಾರೆ. ಹಾವೇರಿಯಲ್ಲಿ ಸಿಎಂ ಶೆಟ್ಟರ್ ರೋಡ್ ಶೋ ನಡೆಸಿದ್ರು. ಶೆಟ್ಟರ್ ಜೊತೆಯಲ್ಲೇ ರೋಡ್ ಶೋನಲ್ಲಿದ್ದ ಸಚಿವ ಬಸವರಾಜ ಬೊಮ್ಮಾಯಿ ಶೆಟ್ಟರ್ಗೆ ಬಹಿರಂಗವಾಗಿ ಜೈ ಎಂದಿದ್ದು ವಿಶೇಷ. ಶೆಟ್ಟರ್ ಅವರೇ ನಮ್ಮ ಲೀಡರು, ಅವರ ನೇತೃತ್ವದಲ್ಲೇ ಎಲೆಕ್ಷನ್ಗೆ ಹೋಗ್ತೀವಿ ಅನ್ನೋ ಮೂಲಕ ತಾವು ಬಿಜೆಪಿ ಬಿಡಲ್ಲ, ಕೆಜೆಪಿ ಸೇರಲ್ಲ ಅನ್ನೋ ಸಂದೇಶ ಕೊಟ್ರು. ನಮ್ಮ ಮುಂದಿನ ನಾಯಕರು, ನಮ್ಮ ಮುಂದಿನ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್. ಇತ್ತ ಮೈಸೂರಿನಲ್ಲಿ ಮಾಜಿ ಸಿಎಂ ಡಿವಿಎಸ್ ಯಡಿಯೂರಪ್ಪರನ್ನ ಕೆಣಕಿದ್ರು. ಗಲೀಜಿನ ಪಾತ್ರೆಯನ್ನು ಹೊತ್ತುಕೊಂಡು ಅವರು ಹೊರಗೆ ಹೋಗಿದ್ದಾರೆ. ಒಂದು ಸ್ವಲ್ಪ ಮಟ್ಟಿನ ಸತ್ಯ, 100ಕ್ಕೆ 100 ಬಿಜೆಪಿ ಇನ್ನೂ ಕೂಡ ಅದರಿಂದ ಎಲ್ಲ ಹೊರಗೆ ಬಂದಿದೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡುವುದಿಲ್ಲ. ಈ ಮಧ್ಯೆ ಹುಬ್ಬಳ್ಳಿ, ಧಾರವಾಡದಲ್ಲಿ ಕೆಜೆಪಿ ಪರ ಅಭ್ಯರ್ಥಿಗಳಿಗಾಗಿ ನಟಿ ಶ್ರುತಿ ಪ್ರಚಾರಕ್ಕಿಳಿದಿದ್ರು. ಬಿಸಿಲನ್ನು ಲೆಕ್ಕಿಸದೆ ನಗರದ ಹಲವೆಡೆ ರೋಡ್ ಶೋ ನಡೆಸಿ ಮತಯಾಚನೆ ಮಾಡಿದ್ರು. ನಮ್ಮ ನಾಯಕತ್ವದ ಯಡಿಯೂರಪ್ಪನವ್ರ ಮೇಲೆ ಅಗಾಧವಾದಂಥ ವಿಶ್ವಾಸ ಇದೆ, ನಂಬಿಕೆ ಇದೆ. ಅವ್ರನ್ನ ಆರಿಸಿ ತಂದರೆ ಖಂಡಿತವಾಗ್ಲೂ ಈ ರಾಜ್ಯದಲ್ಲಿ ಈ ಭಾಗದ ಜನಕ್ಕೆ ಏನಾದರೂ ಒಂದು ಬದಲಾವಣೆಗಳನ್ನು ಇವ್ರ ಕೈಲಿ ತರಕ್ಕೆ ಸಾಧ್ಯ ಅನ್ನೋ ಒಂದು ನಂಬಿಕೆ ಜನರಲ್ಲಿದೆ. ಇತ್ತ ಕೊಪ್ಪಳದ ಕುಷ್ಟಗಿಯಲ್ಲಿ ಜೆಡಿಎಸ್ ರಾಜ್ಯಾಧ್ಯಕ್ಷ ಕುಮಾರಸ್ವಾಮಿ ಪ್ರಚಾರದಲ್ಲಿ ಬ್ಯುಸಿ ಆಗಿದ್ರು. ಕಾಪ್ಟರ್ನಲ್ಲಿ ಆಗಮಿಸಿದ ಅವರು ನಂತರ ಮಾತನಾಡಿ ಜೆಡಿಎಸ್ ಎಲ್ಲಾ ಜಿಲ್ಲೆಗಳಲ್ಲೂ ಅಧಿಕಾರ ಪಡೆಯೋ ವಿಶ್ವಾಸ ವ್ಯಕ್ತಪಡಿಸಿದರು.
ಈ ಚುನಾವಣೆಯ ಮುಖಾಂತರ ಆ ಸಮೀಕ್ಷೆಗಳು ಮತ್ತು ಆ ವಿರೋಧ ಪಕ್ಷದ ನಾಯಕರುಗಳ ಆ ಲಘುವಾದ ಹೇಳಿಕೆಗಳೇನಿದೆ ಅದು ಎಲ್ಲದಕ್ಕೂ ಜನತೆ ಉತ್ತರ ಕೊಡ್ತಾರೆ. ಮತ್ತೊಂದೆಡೆ ದಾವಣಗೆರೆಯಲ್ಲಿ ಬಿ ಶ್ರೀರಾಮುಲು ಪ್ರಚಾರ ನಡೆಸಿದರು. BSR ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳು ಇಲ್ಲಿ ನಿಂತಿದ್ದಾರೆ. ಅವರೆಲ್ಲರಿಗೂ ಫ್ಯಾನ್ ಚಿಹ್ನೆ ಮೇಲೆ ಕೂಡ ನಿಂತಿರೋ ಕಾರಣ ನನ್ಗೆ ಗೊತ್ತಿರೋ ಪ್ರಕಾರ ಈ 37ರಲ್ಲಿ ಆದಷ್ಟು ನಾವು 30ಕ್ಕೂ ಹೆಚ್ಚು ಜನರನ್ನು ಗೆದ್ದು ನಗರ ಪಾಲಿಕೆಯನ್ನು ಕೈವಶ ಮಾಡಿಸ್ಕೊಂಡಂತ ಕೆಲಸ ಮಾಡ್ತೀವಿ. ಎಲ್ಲರೂ ಭರ್ಜರಿಯಾಗಿ ಗಾಳ ಹಾಕ್ತಿದ್ದಾರೆ. ಆದ್ರೆ ಮತದಾರ ಯಾರ ಬಗ್ಗೆ ಖುಷಿ ಆಗ್ತಾನೋ, ಯಾರಿಗೆ ಜೈ ಅಂತಾನೋ ಕಾದು ನೋಡ್ಬೇಕು. ಒಟ್ನಲ್ಲಿ ರಾಜ್ಯದೆಲ್ಲೆಡೆ ಈಗ ಎಲೆಕ್ಷನ್ ಹವಾ. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್. ಕರ್ನಾಟಕ ಜನತಾ ಪಕ್ಷದ ಸಿಂಬಲ್ ಯಾವುದು? ನೀವೇನೋ ತೆಂಗಿನಕಾಯಿ ಅಂತೀರಿ, ಆದರೆ ಸ್ವತಃ KJP ನಾಯಕರೇ ಅದು ತೆಂಗಿನಕಾಯಿ ಅಂತಿಲ್ಲ, ಕಪ್ಪೆ ಹಾಗೂ ಚಿಪ್ಪಿನ ಹಾಗಿದೆ ಅಂತಿದ್ದಾರೆ. ಹಾಗಾದರೆ ಏನಿದು ಚಿಹ್ನೆಯ ಗೊಂದಲ? ಇಲ್ಲಿದೆ ಒಂದು ವಿಶೇಷ ವರದಿ. ಒಂದು ತೆಂಗಿನ ಚಿಪ್ಪು, ಅದರ ಪಕ್ಕ ಹಿಮ್ಮುಖವಾಗಿ ಕುಳಿತಿರೋ ಕಪ್ಪೆ. ಇದು ಕರ್ನಾಟಕ ಜನತಾ ಪಕ್ಷದ ಚಿಹ್ನೆ. ಇದು ವ್ಯಂಗ್ಯವೂ ಅಲ್ಲ, ಈ ಮಾತನ್ನ ನಾವು ಹೇಳ್ತಿಲ್ಲ, ಸ್ವತಃ KJP ಪಕ್ಷದ ನಾಯಕರ ಹೇಳ್ತಿರೋ ಮಾತಿದು. ಕರ್ನಾಟಕ ಜನತಾ ಪಕ್ಷ ಮುಕ್ತ ಚುನಾವಣಾ ಚಿಹ್ನೆಗಳ ಪಟ್ಟಿಯಿಂದ ತೆಂಗಿನಕಾಯಿಯನ್ನ ಆಯ್ಕೆ ಮಾಡಿಕೊಂಡಿದೆ. ಆದರೆ ಚುನಾವಣಾ ಆಯೋಗದ ಪಟ್ಟಿಯಲ್ಲಿರುವ ಚಿಹ್ನೆ ತೆಂಗಿನಕಾಯಿಯಂತೆ ಕಾಣುವ ಬದಲು ಚಿಪ್ಪಿನ ಹಿಂದೆ ಕುಳಿತಿರೋ ಕಪ್ಪೆ ಥರ ಕಾಣ್ತಿದೆ ಅನ್ನೋದು KJP ಮುಖಂಡ ಧನಂಜಯ್ ಕುಮಾರ್ ಆಕ್ಷೇಪ. ಚುನಾವಣಾ ಆಯೋಗ ಪ್ರಕಟ ಮಾಡಿರುವಂತಹ ಏನು ಚಿಹ್ನೆಗಳ ಪಟ್ಟಿ ಇದೆ ಅದರಲ್ಲಿ ಇರುವಂತಹ ಚಿತ್ರ ನೋಡಿದರೆ ಅದು ಮೇಲ್ನೋಟಕ್ಕೆ ಸರಿಯಾಗಿ ತೆಂಗಿನಕಾಯಿ ಅಂತ ಗುರುತಿಸಿಕೊಳ್ಳಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅದು ಒಂಥರ ನೋಡಿದರೆ ಕಪ್ಪೆ ಥರ ಕಾಣುತ್ತೆ. ಹೀಗೆ ತೆಂಗಿನಕಾಯಿ ಚಿಹ್ನೆ ಕಪ್ಪೆ ಥರ ಕಾಣ್ತಾ ಇರೋದ್ರಿಂದ ಇದನ್ನ ತೆಂಗಿನಕಾಯಿ ರೀತಿ ಕಾಣುವಂತೆ ಬದಲಾಯಿಸ್ಕೊಡಿ ಅಂತ ರಾಜ್ಯ ಚುನಾವಣಾ ಆಯೋಗಕ್ಕೆ ಮನವಿ ಮಾಡಿಕೊಂಡಿದೆ. ಅಲ್ಲದೆ ರಾಜ್ಯಕ್ಕೆ ಆಗಮಿಸಿರುವ ಚುನಾವಣಾ ಆಯೋಗದ ಅಧಿಕಾರಿಗಳಿಗೆ ನಾಳೆ ಈ ಸಂಬಂಧ ಲಿಖಿತ ಮನವಿಯನ್ನು ಮಾಡಲಾಗುವುದು. ನಾವು ಪ್ರಯತ್ನ ಮಾಡಿದೆವು. ಕಂಪ್ಯೂಟರ್ ಮೂಲಕ ಚಿತ್ರ ಮಾಡಿದಾಗ ಸರಿಯಾದಂಥ ಒಂದು ಇಡೀ ತೆಂಗಿನಕಾಯಿ ಮತ್ತು ಒಂದು ಹೋಳು, ಅದು ಮೇಲ್ನೋಟಕ್ಕೆ ತೆಂಗಿನಕಾಯಿಯಾಗಿ ಚಿತ್ರ ಕಂಪ್ಯೂಟರ್ನಲ್ಲಿ ನಾವು ತಯಾರು ಮಾಡಿದ್ದೇವೆ. ಅದನ್ನು ಚುನಾವಣಾ ಆಯೋಗ ಅಧಿಕೃತಗೊಳಿಸಬೇಕು ಅಂತ ಹೇಳಿ ಚುನಾವಣಾ ಆಯೋಗಕ್ಕೆ ನಾವು ವಿನಂತಿ ಮಾಡಿದ್ದೇವೆ. ಮಾರ್ಚ್ 7ರಂದು ನಡೆಯಲಿರುವ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗೆ ಸುಧಾರಿತ ಚಿಹ್ನೆ ಪಡೆಯಲು ಸಾಧ್ಯವಿಲ್ಲ. ಯಾಕೆ ಅಂದರೆ ಫೆಬ್ರವರಿ 27ರಂದೇ ಚುನಾವಣಾ ಚಿಹ್ನೆಯನ್ನು ಅಭ್ಯರ್ಥಿಗಳಿಗಾಗಲೇ ನೀಡಾಗಿದೆ. ಆದ್ದರಿಂದ ಕೊನೆ ಪಕ್ಷ ಮುಂಬರುವ ವಿಧಾನಸಭಾ ಚುನಾವಣೆ ಹೊತ್ತಿಗೆ ತೆಂಗಿನಕಾಯಿ ರೀತಿಯೇ ಕಾಣುವಂತೆ ಈ ಚಿಹ್ನೆಯನ್ನು ಸುಧಾರಿಸಿಕೊಡಿ ಅನ್ನೋದು ಕರ್ನಾಟಕ ಜನತಾ ಪಕ್ಷದ ಮನವಿ. ಒಟ್ನಲ್ಲಿ KJP ಕೈಗೆ ತೆಂಗಿನಕಾಯಿನೇ ಸಿಗುತ್ತೋ ಅಥವಾ ಕಪ್ಪೆ ಅಥವಾ ಚಿಪ್ಪೆ ಗತಿನೋ ಅನ್ನೋದಕ್ಕೆ ಕೇಂದ್ರ ಚುನಾವಣಾ ಆಯೋಗನೇ ಉತ್ತರ ನೀಡಬೇಕಾಗಿದೆ. ವೀರೇಂದ್ರ ಉಪ್ಪುಂದ, ಪೊಲಿಟಿಕಲ್ ಬ್ಯೂರೋ, ಸುವರ್ಣ ನ್ಯೂಸ್. ಗೃಹ ಸಚಿವ ಸ್ಥಾನದಲ್ಲಿ ಇರೋರು ಸದಾ ಎಚ್ಚರಿಕೆಯಿಂದ ಇರಬೇಕು, ಅಳದು ತೂಗಿ ಮಾತನಾಡಬೇಕು. ಆದರೆ ನಮ್ಮ ಕೇಂದ್ರ ಹೋಮ್ ಮಿನಿಸ್ಟರ್ ಸುಶೀಲ್ ಕುಮಾರ್ ಶಿಂಧೆ ಇದನ್ನು ಮರೆತಂತಿದ್ದಾರೆ. ಎಡವಟ್ಟಿನ ಮೇಲೆ ಎಡವಟ್ಟು ಮಾಡ್ತಾ ಇದ್ದಾರೆ. ಹೀಗ್ಯಾಕೆ ಹೇಳ್ತಿದ್ದೀವಿ ಅಂತ ನೀವೇ ನೋಡಿ. ಶಿಂಧೆಯಿಂದ ಎಡವಟ್ಟು ಮೇಲೆ ಎಡವಟ್ಟು, ರಾಜ್ಯಸಭೆಯಲ್ಲಿ ಗೃಹ ಸಚಿವರಿಗೆ ಇಕ್ಕಟ್ಟು. ಗೃಹ ಸಚಿವ ಸುಶೀಲ್ ಕುಮಾರ್ ಶಿಂಧೆಗೆ ಅದ್ಯಾಕೋ ಟೈಮ್ ಸರಿಯಿಲ್ಲ ಅನ್ಸುತ್ತೆ. ಎಡವಟ್ ಮೇಲೆ ಎಡವಟ್ ಮಾಡುತ್ತಿದ್ದಾರೆ. ಇತ್ತೀಚೆಗಷ್ಟೇ ಹೈದರಾಬಾದ್ ಸ್ಫೋಟಕ್ಕೆ ಸಂಬಂಧಿಸಿದಂತೆ ಮೊದಲೇ ಮಾಹಿತಿ ಇತ್ತು ಅಂತ ಬೇಜವಾಬ್ದಾರಿ ಹೇಳಿಕೆ ನೀಡಿ ಮುಜುಗರಕ್ಕೆ ಸಿಕ್ಕಿದ್ರು. ಇವತ್ತು ರಾಜ್ಯಸಭೆಯಲ್ಲೂ ಶಿಂಧೆ ಎಡವಟ್ಟು ಮುಂದುವರೆಯಿತು. ಬಿಜೆಪಿ ನಾಯಕ ಅರುಣ್ ಜೇಟ್ಲಿ ಫೋನ್ ಟ್ಯಾಪಿಂಗ್ ಬಗ್ಗೆ ಮಾಹಿತಿ ನೀಡಿದ ಅವರು ದೂರವಾಣಿ ಸಂಭಾಷಣೆ ಕದ್ದಾಲಿಕೆ ಮಾಡಿಲ್ಲ, ಆದರೆ ಜೇಟ್ಲಿ ಫೋನ್ಗೆ ಬಂದ ಕಾಲ್ಗಳ ಡಾಟಾ ರಹಸ್ಯವಾಗಿ ಪಡೆದುಕೊಳ್ಳಲಾಗಿದೆ ಅಂತ ಒಪ್ಪಿಕೊಂಡ್ರು. Some persons had sought call data records of Sri Arun Jaitley after the nodal officer of the Airtel asked ACP Operations Delhi Police to reconfirm the request made through email. Since no such request had been made, the confirmation was not given, and as such, the call data records were not disclosed. ಗೃಹ ಸಚಿವಾಲಯ ಅನುಮತಿ ನೀಡಲ್ಲ ಅಂತ ಶಿಂಧೆ ಸಮರ್ಥಿಸಿಕೊಂಡ್ರು. ಫೋನ್ ಡಾಟಾ ಲೀಕ್ ಆಗಿರುವುದನ್ನ ಒಪ್ಪಿಕೊಳ್ಳುವ ಮೂಲಕ ವಿಪಕ್ಷಗಳ ತೀವ್ರ ವಾಗ್ದಾಳಿಗೆ ಗುರಿಯಾದ್ರು. ಇದಾಗಿ ಕೆಲ ಸಮಯದಲ್ಲೇ ಶಿಂಧೆ ರಾಜ್ಯಸಭೆಯಲ್ಲಿ ಮತ್ತೊಂದು ಎಡವಟ್ಟು ಮಾಡಿದ್ರು. ಮುಂಬೈನಲ್ಲಿ ಅತ್ಯಾಚಾರಕ್ಕೊಳಗಾದ 3 ಬಾಲಕಿಯರ ಹೆಸರನ್ನ ಬಾಯಿ ತಪ್ಪಿ ಬಹಿರಂಗವಾಗಿ ಹೇಳಿಬಿಟ್ರು.
ನಂತರ ಮುಜುಗರದ ನಡುವೆಯೇ ಪ್ರಕರಣದ ತನಿಖೆಗೆ ಆದೇಶ ನೀಡಿದ್ರು. ಆ ಮೂಲಕ ಮತ್ತೆ ವಿಪಕ್ಷಗಳ ಕೆಂಗಣ್ಣಿಗೆ ಗುರಿಯಾದ್ರು. ಒಟ್ಟಾರೆ ಗೃಹ ಸಚಿವ ಶಿಂದೆ ಒಂದರ ಮೇಲೊಂದು ಎಡವಟ್ಟು ಮಾಡುತ್ತಾ ಮುಜುಗರಕ್ಕೆ ಗುರಿಯಾಗುತ್ತಿದ್ದಾರೆ. ಆ ಮೂಲಕ ಯುಪಿಎ ಸರ್ಕಾರಕ್ಕೂ ತಲೆನೋವಾಗಿ ಪರಿಣಮಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್. ಒಂದು ಬ್ರೇಕ್ ನಂತರ ಸುವರ್ಣ ನ್ಯೂಸ್ ಮತ್ತೆ ಮುಂದುವರಿಯುತ್ತೆ.